உங்க விஜய் நான் வர விசிலடிக்க ரெடியா? என் நெஞ்சில் குடியிருக்கும். ನಮಸ್ಕಾರ ವೀಕ್ಷಕರೇ, PTV ನ್ಯೂಸ್ಗೆ ಸ್ವಾಗತ. ತಮಿಳು ಚಿತ್ರರಂಗದ ದಿಗ್ಗಜ ನಟ ಅಭಿಮಾನಿಗಳ ಪಾಲಿನ ಇಳೆಯ ದಳಪತಿ ವಿಜಯ್ ಇದೀಗ ರಾಜಕೀಯ ಅಖಾಡದಲ್ಲಿ ಹೊಸ ಅಧ್ಯಾಯವನ್ನೇ ಆರಂಭಿಸಿದ್ದಾರೆ. ಹೌದು, ಸುಮಾರು 3 ದಶಕಗಳ ಕಾಲ ಸಿನಿಮಾ ರಂಗದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ವಿಜಯ್ ಈಗ ರಾಜಕೀಯ ಕ್ಷೇತ್ರದಲ್ಲೂ ತಮ್ಮದೇ ಗುರುತು ಮೂಡಿಸಲು ಹೊರಟಿದ್ದಾರೆ. ಸಿನಿಮಾ ರಂಗದಿಂದ ರಾಜಕೀಯಕ್ಕೆ ಬಂದ ನಟ ನಟಿಯರು ಹಲವರಿದ್ದಾರೆ. ಆದರೆ ರಾಜಕೀಯವನ್ನೇ ಭವಿಷ್ಯವಾಗಿ ರೂಪಿಸಿಕೊಂಡವರು ಮಾತ್ರ ಕೆಲವರು. ಆ ಸಾಲಿನಲ್ಲಿ ಇದೀಗ ತಮಿಳು ನಟ ವಿಜಯ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಕೇಳಿ ಬಂದಿರುವಂತದ್ದು ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ವಿಜಯ್ ಅವರ ಈ ರಾಜಕೀಯ ಪಯಣ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಕೇವಲ ರಾಜಕೀಯದಲ್ಲಿ ಅಲ್ಲ, ಸಿನಿಮಾ ಜೀವನದ ಆರಂಭಿಕ ದಿನಗಳಲ್ಲಿಯೂ ಅವರ ಕಷ್ಟ, ನೋವು, ಟೀಕೆ ಮತ್ತು ಅವಮಾನಗಳನ್ನು ಎದುರಿಸಿದ್ರು. ಆದರೆ ತಮ್ಮ ಪರಿಶ್ರಮ, ನಟನ ಕೌಶಲ್ಯ ಮತ್ತು ಅಭಿಮಾನಿಗಳ ಪ್ರೀತಿಯಿಂದ ತಮಿಳು ಚಿತ್ರರಂಗದ ಅಗ್ರ ನಟನಾಗಿ ಹೊರಹೊಮ್ಮಿದ್ರು. ಇನ್ನು ಬಾಲ್ಯ ಮತ್ತು ಕುಟುಂಬದ ಹಿನ್ನೆಲೆ ನೋಡುವುದಾದ್ರೆ, ಜೋಸೆಫ್ ವಿಜಯ್ ಚಂದ್ರಶೇಖರ್ ಅವರು 22 ಜೂನ್ 1974ರಂದು ಚೆನ್ನೈನಲ್ಲಿ ಜನಿಸಿದ್ರು. ಇವರ ತಂದೆ SA ಚಂದ್ರಶೇಖರ್ ಖ್ಯಾತ ನಿರ್ದೇಶಕರು, ತಾಯಿ ಶೋಭಾ ಚಂದ್ರಶೇಖರ್ ಗಾಯಕಿ ಹಾಗೂ ನಿರ್ಮಾಪಕಿ. ಇವರು ಬಾಲ್ಯದಿಂದಲೇ ಸಿನಿಮಾದ ವಾತಾವರಣದಲ್ಲಿ ಬೆಳೆದ ವಿಜಯ್ ಚಿಕ್ಕ ವಯಸ್ಸಿನಲ್ಲಿ ಕೆಲವು ಸಿನಿಮಾಗಳಲ್ಲಿ ಬಾಲ ನಟನಾಗಿ ಕಾಣಿಸಿಕೊಂಡಿದ್ರು. 1992ರಲ್ಲಿ ನಲ್ಲೈ ತಿರುಪು ಚಿತ್ರದ ಮೂಲಕ ನಾಯಕನಾಗಿ ಪರಿಚಯವಾದರು. ಆದರೆ ಮೊದಲ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿಲ್ಲ. ಅವರ ಅಭಿನಯ ಮತ್ತು ಲುಕ್ ಬಗ್ಗೆ ಟೀಕೆಗಳು ಕೇಳಿ ಬಂದವು. ಆ ಸಮಯದಲ್ಲಿ ಅವರು ಭಾವನಾತ್ಮಕವಾಗಿ ಕುಗ್ಗಿದ್ರು. ಹಿನ್ನಡೆಯನ್ನು ಸವಾಲಾಗಿ ಸ್ವೀಕರಿಸಿ ಮತ್ತೆ ಎದ್ದು ನಿಂತರು. ನಂತರ ತಮ್ಮ ಪ್ರತಿಭೆಯಿಂದ ಒಂದರ ಹಿಂದೆ ಒಂದರಂತೆ ಹಿಟ್ ಸಿನಿಮಾಗಳನ್ನು ನೀಡುತ್ತಾ ತಮಿಳು ಚಿತ್ರರಂಗದ ದಳಪತಿಯಾಗಿ ಮೆರೆದ್ರು. ಇನ್ನು ರಾಜಕೀಯ ಜೀವನದ ಬಗ್ಗೆ ಯಾವ ರೀತಿಯಾಗಿ ಗಮನ ಹರಿಸಿದ್ರು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, 2009ರಲ್ಲಿ ವಿಜಯ್ ಮಕ್ಕಳ್ ಇಯಾಕಂ ಎಂಬ ಅಭಿಮಾನಿ ಸಂಘವನ್ನು ಸಮಾಜ ಸೇವೆಯ ವೇದಿಕೆಯಾಗಿ ಬಳಸಿಕೊಂಡ್ರು. ರಕ್ತದಾನ ಶಿಬಿರ, ಉಚಿತ ಊಟ ವಿತರಣೆ, ವಿದ್ಯಾರ್ಥಿಗಳಿಗೆ ನೆರವು, ಬಡ ಕುಟುಂಬಗಳಿಗೆ ಸಹಾಯ ಮಾಡುವ ಮೂಲಕ ಜನರ ಜೊತೆಗಿನ ನಂಟನ್ನು ಗಟ್ಟಿಗೊಳಿಸಿದ್ರು. ಅದಾದ ಬಳಿಕ 2 ಫೆಬ್ರವರಿ 2024ರಂದು ತಮಿಳಿಗ ವೆಟ್ರಿ ಕಳಗಂ TVK ಎಂಬ ಹೊಸ ರಾಜಕೀಯ ಪಕ್ಷವನ್ನು ಅಧಿಕೃತವಾಗಿ ಘೋಷಿಸಿದ್ರು. ಇದರಿಂದ ಜಾತಿ ಮತ ಭೇದವಿಲ್ಲದ ಸಮಾನತೆ, ಭ್ರಷ್ಟಾಚಾರ ವಿರೋಧಿ ಆಡಳಿತ, ಮಹಿಳಾ ಸಬಲೀಕರಣ, ಶಿಕ್ಷಣ ಮತ್ತು ಯುವಕರಿಗೆ ಅವಕಾಶ ಕಲ್ಪಿಸುವುದು ಪಕ್ಷದ ಮುಖ್ಯ ಗುರಿಗಳೆಂದು ಪ್ರತಿಯೊಬ್ಬರಿಗೂ ತಿಳಿಸಿದ್ರು. ವಿಕ್ರಮವಾಂಡಿಯಲ್ಲಿ ನಡೆದ ಮೊದಲ ಬೃಹತ್ ರಾಜಕೀಯ ಸಮಾವೇಶಕ್ಕೆ ಲಕ್ಷಾಂತರ ಜನ ಸೇರಿದ್ದು ವಿಜಯ್ ಅವರ ಜನಪ್ರಿಯತೆ ಮತ್ತು ರಾಜಕೀಯ ಪ್ರಭಾವದ ಬಗ್ಗೆ ಹೊಸ ಚರ್ಚೆಗೆ ಕಾರಣವಾಗಿತ್ತು. ಅಂದಿನಿಂದ ಯುವಕರು ಮತ್ತು ಮೊದಲ ಬಾರಿಗೆ ಮತ ಹಾಕುವವರಲ್ಲಿ ವಿಜಯ್ ಬಗ್ಗೆ ವಿಶೇಷ ಆಕರ್ಷಣೆ ಕಂಡು ಬರ್ತಿದೆ ಎಂಬ ಅಭಿಪ್ರಾಯವು ಪ್ರತಿಯೊಬ್ಬರ ಬಾಯಲ್ಲಿ ಕೇಳಿ ಬಂದಿದೆ. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, 30 ವರ್ಷ ಸಿನಿಮಾದಲ್ಲಿ ದಳಪತಿಯಾಗಿ ಮೆರೆದ ವಿಜಯ್ ಈಗ ಜನರ ದಳಪತಿಯಾಗಿ ರಾಜಕೀಯದಲ್ಲಿ ಹೊಸ ಇತಿಹಾಸ ಬರೆಯಲು ಹೊರಟಿದ್ದಾರೆ. ಇನ್ನು ಇದೀಗ ತಮಿಳುನಾಡಿನ CM ಆಗಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 30 ವರ್ಷ ಸಿನಿಮಾದಲ್ಲಿ ದಳಪತಿಯಾಗಿ ಮೆರೆದ ವಿಜಯ್ ಈಗ ತಮಿಳುನಾಡಿನ CM ಆಗಿ ರಾಜಕೀಯದಲ್ಲಿ ಹೊಸ ಇತಿಹಾಸ ಬರೆಯಲು ಹೊರಟಿದ್ದಾರೆ. ಇಳೆಯ ದಳಪತಿ ವಿಜಯ್. ಇನ್ನು ನಮ್ಮ PTV ನ್ಯೂಸ್ ತಂಡದಿಂದ ಇಳೆಯ ದಳಪತಿ ವಿಜಯ್ ಅವರಿಗೆ ಬೆಸ್ಟ್ ಆಫ್ ಲಕ್ ಅಂಡ್ ಕಂಗ್ರಾಚುಲೇಷನ್ಸ್.